ಕರ್ತನಲ್ಲಿ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಅನೇಕ ಸಂಚಿಕೆಗಳಲ್ಲಿ ವಾಕ್ಯದ ಸ್ವಸ್ಥ ಬೋಧನೆ ನೀವು ಕೇಳ್ತಾ ಇದ್ದೀರಾ. ಈ ವಾಕ್ಯದ ಅಡಿಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೀರಾ. ಅನೇಕರ ಕರೆಗಳು ನಮಗೆ ಈ ಕಾರ್ಯಕ್ರಮ ಮಾಡಿದ್ದು ಫಲದಾಯಕವಾಯಿತು ಎಂಬುದಾಗಿ ನಾವು ಸಂತೋಷಗೊಳ್ತಾ ಇದ್ದೇವೆ. ಯಾಕಂದರೆ ವಾಕ್ಯದ ಒಂದು ಸರಿಯಾದ ಪರಿಜ್ಞಾನ ಹೊಂದಬೇಕು, ವಾಕ್ಯದಲ್ಲಿ ನಾವು ನೆಲೆಗೊಳ್ಳಬೇಕು, ವಾಕ್ಯದಲ್ಲಿ ನಾವು ಬೆಳೆಯಬೇಕೆಂಬಂಥ ಉದ್ದೇಶವಾಗಿಯೇ ಈ ಕಾರ್ಯಕ್ರಮ ನಿಮ್ಮ ಮುಂದೆ ತಂದಿರ್ತೇವೆ. ಕಾಲವು ಬಹಳ ಕೆಡ್ತಾ ಇದೆ. ವಾಕ್ಯವನ್ನು ತಮ್ಮ ಇಷ್ಟದ ಪ್ರಕಾರವಾಗಿ ಬೋಧಿಸುವಂಥ ಕಾಲಘಟ್ಟದಲ್ಲಿ ನಾವು ಬಂದಿದ್ದೇವೆ. ಆದರೆ ಸ್ವಸ್ಥ ಬೋಧನೆ ಅಗತ್ಯವಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಸ್ವಸ್ಥ ಬೋಧನೆ ಮುಂದುವರಿಸಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿರ್ತೇವೆ. ನಮ್ಮದಲ್ಲಿ ಬೋಧಿಸುವುದಕ್ಕಾಗಿ ಅಥವಾ ತಿಳಿಸಿಕೊಡುವುದಕ್ಕಾಗಿ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಹಂ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮಲ್ಲಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ಪಾಸ್ಟ್ರೆ, ದುರ್ಬೋಧನೆ ಹೆಚ್ಚುವಂಥ ಈ ಕಾಲಘಟ್ಟಗಳಲ್ಲಿ ಕಳೆದ ಸಂಚಿಕೆಗಳಿಂದ ನೀವು ಆತ್ಮಿಕ ಹೋರಾಟ, ಶೋಧನೆ, ಕಷ್ಟ ಇವುಗಳೆಲ್ಲ ಒಂದು ವಿಶ್ವಾಸ ಜೀವಿತದಲ್ಲಿ ವಿಶ್ವಾಸಿಗಳಿಗೆ ಬರುವುದು ಉಂಟು, ಅದು ಸತ್ಯವಾದದ್ದು ಎಂಬುದಾಗಿ ವಾಕ್ಯದ ಅಡಿಯಲ್ಲಿ ನಮಗೆ ನೀವು ಹೇಳಿದ್ದೀರ. ಮಾತ್ರವಲ್ಲ, ಅದು ನಮಗೆ ಆ ದೇವರ ಸಾಮೀಪ್ಯಕ್ಕೆ ಅಥವಾ ಇನ್ನೂ ದೇವರ ಕರ್ತನಲ್ಲಿ ಬಲ ಹೊಂದೋದಕ್ಕೆ ಕಾರಣವಾಗ್ತದೆ ಎಂಬುದಾಗಿ ಕೂಡ ಹೇಳಿದ್ದೀರ, ಮತ್ತು ಜಯ ನಮ್ಮದು ಎಂಬುದಾಗಿ. ಹಾಗೆ ಇನ್ನೊಂದು ಬೋಧನೆ ಇವತ್ತು ಕಾಲಘಟ್ಟಗಳಲ್ಲಿ ನಾವು ನೋಡ್ತೇವೆ, ಪ್ರಾಸ್ಪೆರಿಟಿ. ಈ ವಿಷಯವಾಗಿ ಅಥವಾ ಸಮೃದ್ಧಿ, ಈ ವಿಷಯವಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತಾರೆ? ಇದು ತುಂಬ ಒಂದು ಗೊಂದಲದ ಒಂದು ಬೋಧನೆಗಳನ್ನು ಸಹ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು, ಯೇಸು ಸ್ವಾಮಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾವು ಈ ಸ್ವಸ್ಥ ಬೋಧನೆ ಏನು ಒಂದು ಬೈಬಲ್ ಟೀಚಿಂಗ್ ಕಾರ್ಯಕ್ರಮದಲ್ಲಿ ಇದುವರೆಗೆ ತುಂಬ ವಿಷಯಗಳನ್ನು ಕಲಿಯುವಂತೆ ದೇವರು ಸಹಾಯ ಮಾಡಿದ್ದಾನೆ. ಅಂದರೆ ಸ್ವಸ್ಥ ಬೋಧನೆ ಅಂತ ಹೇಳಲಿಕ್ಕೆ ಕಾರಣವೇ ಅಸ್ವಸ್ಥ ಬೋಧನೆಗಳು ಲೋಕದಲ್ಲಿ ಇದ್ದಾವೆ ಅನ್ನೋದೇ ಅದಕ್ಕೆ ಕಾರಣ. ಯಾಕಂತೇಳಿದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಸ್ವಸ್ಥ ಬೋಧನೆ ಸಾಯಿಸಲಾರದ ಕಾಲ ಬರ್ತದೆ ಅಂತ ದೇವರ ವಾಕ್ಯದಲ್ಲಿ ಉಂಟು. ಅಂದರೆ ನೋಡಿ, ನಾವು ಹಿಂದಿನ ಅನೇಕ ಎಪಿಸೋಡ್ಗಳಲ್ಲಿ ನೋಡಿದ ಹಾಗೆ ಶೋಧನೆಗಳು, ಕಷ್ಟಗಳು, ಹಿಂಸೆಗಳು, ಆತ್ಮಿಕ ಯುದ್ಧ ಇವೆಲ್ಲ ಏನು ಒಂದು ಅಪ್ರಸ್ತುತ ಎಂಬಂಥ ರೀತಿಯಲ್ಲಿ ವಿಚಾರ ಮಾಡುವಂಥ ಜನ ಇದ್ದಾರೆ. ಈಗ ಅದರದ್ದೆಲ್ಲ ಅವಶ್ಯಕತೆಗಳು ಇಲ್ಲ, ಅದೆಲ್ಲ ಮುಗಿದೋಯ್ತು. ಈಗ ಬರೀ ಪ್ರಾಸ್ಪೆರಿಟಿ, ಸಮೃದ್ಧಿ, ಹಣ, ಐಶ್ವರ್ಯ ಎಂಬಂಥ ರೀತಿಯಲ್ಲಿ ಮತ್ತು ತೀಟೆ ಕಿವಿಗಳುಳ್ಳವರಾಗಿ ಅಂತ ದೇವರು ವಾಕ್ಯ ಹೇಳ್ತದೆ. ಅಂದರೆ ಕಿವಿಗೆ ಒಂದು ಒಳ್ಳೆಯ ಇಂಟ್ರೆಸ್ಟ್ ಆಗಿರುವಂಥ, ಆಸಕ್ತಿ ತರುವಂಥ ರೀತಿಯ ಸಂಗತಿಗಳನ್ನು ಮಾತ್ರ ಕೇಳಲಿಕ್ಕೆ, ಅದಕ್ಕೆ ಮಾತ್ರ ಸಮಯ ಕೊಡುವಂಥ ಒಂದು ಕಾಲದಲ್ಲಿ ನಾವು ಬಂದು ತಲುಪಿದ್ದೇವೆ. ಹೀಗಿರುವಾಗ ನಮಗೆ ಸ್ವಸ್ಥ ಬೋಧನೆ ಭಾಳ ಮುಖ್ಯ. ಅದರಲ್ಲೂ ಕೂಡ ನಾವು ಈಗಾಗಲೇ ಅನೇಕ ವಿಷಯಗಳನ್ನು ಪ್ರಾರಂಭದಿಂದ, ಹೇಗೆ ಮನುಷ್ಯನ ಉಗಮ ಯಾವ ರೀತಿ, ಏನು ಯಾವ ರೀತಿ ರಕ್ಷಣೆ ವಿಷಯ ಬಂತು, ಪಾಪದ ಉಗಮ ಹೇಗಾಯಿತು, ರಕ್ಷಣೆ ವಿಷಯ ಎಲ್ಲವನ್ನು ನೋಡ್ಕೊಂಡು ಬಂದಿದ್ದೇವೆ. ಇವತ್ತು ನಾವು ಪ್ರಾಸ್ಪೆರಿಟಿ ಎಂಬಂಥ ವಿಷಯವನ್ನು ನಾವು ನೋಡ್ಕೊಳ್ಳಿಕ್ಕೆ, ಅಂದರೆ ನೀವು ಹೇಳಿದಾಗೆ ಪ್ರಾಸ್ಪೆರಿಟಿ ಎಂಬ ವಿಷಯವನ್ನು ಸ್ಟಡಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂದರೆ ಇದೊಂದು ಬಹಳ ಗೊಂದಲದ ವಿಷಯ ಈಗಿನ ಕಾಲದಲ್ಲಿ. ಇದಕ್ಕಿಂತ ಕೆಲವು ವರ್ಷಗಳ ಹಿಂದೆ ಅಥವಾ ಕೆಲವು ದಶಕಗಳ ಹಿಂದೆ ಇಂಥ ಗೊಂದಲದ, ಈ ಪ್ರಾಸ್ಪೆರಿಟಿ ಎಂಬ ವಿಷಯದಲ್ಲಿ ಗೊಂದಲದ ವಿಷಯ ಇರಲಿಲ್ಲ. ಆದರೆ ಈಗ ಕೆಲವು ದಶಕಗಳಿಂದ ಈಚೆಗೆ ಅಂತೇಳಿದರೆ ಒಂದು 20-30 ವರ್ಷಗಳಿಂದ ಈಚೆಗೆ ಏನಾಯಿತು ಅಂತೇಳಿದರೆ, ಈ ಒಂದು ಬೋಧನೆ ಪ್ರಾಸ್ಪೆರಿಟಿ, ಆ್ಯಕ್ಚುಲಿ ಪ್ರಾಸ್ಪೆರಿಟಿ ಉಂಟು ದೇವರ ವಾಕ್ಯದಲ್ಲಿ, ಆದರೆ ಅದನ್ನು ತಪ್ಪಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಮಾಡುವಂಥ ಬೋಧನೆ ಈ ಕಾಲದಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಹಾಗಿರುವಾಗ ಸರಿಯಾದ ಪ್ರಾಸ್ಪೆರಿಟಿ ಏನು, ತಪ್ಪು ಪ್ರಾಸ್ಪೆರಿಟಿ ಟೀಚಿಂಗ್ ಏನು ಅನ್ನುವಂಥದ್ದನ್ನು ನಾವು ದೇವರ ವಾಕ್ಯದಿಂದ ಕಲಿತ್ಕೊಳ್ಳುವಂಥದ್ದು ಒಳ್ಳೆಯದು. ನಾವು ಸರಿಯಾದದ್ದನ್ನು ನಾವು ಕಲಿತ್ಕೊಳ್ಳುವಾಗ ತಪ್ಪಾದ ಕಾರ್ಯಗಳು ನಮ್ಮಿಂದ ತೊಲಗಿ ಹೋಗ್ತದೆ. ಹಾಗಿರುವಾಗ ನಾವು ಅವ್ರನ್ನ ಖಂಡಿಸುವಂಥದ್ದು, ಇವ್ರನ್ನ ಖಂಡಿಸುವಂಥದ್ದು ಏನು ನಮಗೆ ಅವಶ್ಯಕತೆ ಇರುವುದಿಲ್ಲ. ನಾವು ಸತ್ಯವಾದ ಪ್ರಾಸ್ಪೆರಿಟಿ ಏನು ಸತ್ಯವೇದದಲ್ಲಿ ಅಂತ ನೋಡಿಕೊಂಡ್ರೆ ಸಾಕು. ಆವಾಗ ಸುಳ್ಳು ಪ್ರಾಸ್ಪೆರಿಟಿ ಏನು, ಸುಳ್ಳು ಬೋಧನೆಗಳು ಏನು ಅನ್ನೋದು ನಮಗೆ ಮನವರಿಕೆ ಆಗ್ತದೆ. ಅದರಿಂದ ನಮಗೆ ದೂರ ಇರಲಿಕ್ಕೆ ಸಾಧ್ಯವಾಗ್ತದೆ. ಒಂದೆರಡು ವಾಕ್ಯಗಳನ್ನು ನಾವು ಪ್ರಾರಂಭದಲ್ಲಿ ಓದಿಕೊಳ್ಳೋಣ ಬನ್ನಿ. 2 ಕೊರಿಂಥಿಯ 8ನೇ ಅಧ್ಯಾಯ ಅದರ 9ನೇ ವಾಕ್ಯವನ್ನು ಓದಿಕೊಳ್ಳಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೇವೆ ಈ ಒಂದು ಕಾಂಟೆಕ್ಸ್ಟ್ 8 ಮತ್ತು 9ನೇ ಅಧ್ಯಾಯ 2 ಕೊರಿಂಥಿಯ 5 ಕೊರಿಂಥಿಯದಲ್ಲಿದ್ದಂಥ ಅಥವಾ
ಮೆಕದೋನ್ಯ ಸಭೆಗಳ ಔದಾರ್ಯವನ್ನು ಕುರಿತು ಹೇಳಿ ಕೊರಿಂತದಲ್ಲಿ ಔದಾರ್ಯವನ್ನು ಹುಟ್ಟಿಸುವುದಕ್ಕೆ ಪ್ರಯತ್ನಿಸಿದ್ದು ಎಂಬುದು ಇದರ ಶೀರ್ಷಿಕೆ. ಕನ್ನಡದಲ್ಲಿ ಎಲ್ಲ ಭಾಷೆಯಲ್ಲಿ ಆ ರೀತಿ ಟೈಟಲನ್ನು ಕೊಟ್ಟಿರುವುದಿಲ್ಲ. ಅಂದರೆ ಯಾವ ರೀತಿಯಾಗಿ ದೇವರ ಸೇವೆಗೆ ಸಹಾಯ ಮಾಡಬೇಕು, ಯಾವ ರೀತಿಯಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಯಾವ ರೀತಿಯಾಗಿ ನಾವು ಸೇವೆಗೆ ಕೊಡಬೇಕು, ಯಾವ ಮನಸ್ಥಿತಿಯಲ್ಲಿ ಕೊಡಬೇಕು, ನಾವು ಯಾವ ರೀತಿಯಾಗಿ ಸೇವೆಗೆ ಕೊಟ್ಟಿದ್ದೇವೆ ಅಥವಾ ಕೊಡಬೇಕು, ಹಾಗಾದರೆ ದೇವರು ಹೇಗೆ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಇನ್ನು ದೇವರು ಹೇಗೆ ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ಎಂಬುದನ್ನು ಹೇಳಿಕೊಂಡು ದೇವರ ಸೇವೆಗೆ ನೀವು ಕೊಡಿರಿ ಎಂಬುದು ಇದರ ತಾತ್ಪರ್ಯ. ಇಲ್ಲಿನ ಈ 2 ಅಧ್ಯಾಯಗಳು ಹಣಕಾಸಿಗೆ ಸಂಬಂಧಪಟ್ಟಂಥ ವಿಷಯಗಳು, ಅದರ ಒಳಗೆ ಆತ್ಮಿಕ ಮರ್ಮಗಳು ಕೂಡ ಇರುವಂಥ ವಿಷಯಗಳು. ಈಗ ನಾವು ಬರೀ ಹಣಕಾಸಿನ ವ್ಯವಹಾರ ಅದು ಆತ್ಮಿಕ ಜೀವಿತಕ್ಕೆ ಸಂಬಂಧಪಟ್ಟದಲ್ಲ ಅಂತ ಆ ರೀತಿ ಬಿಡುವಂಥದ್ದಲ್ಲ. ಯಾವ ರೀತಿ ದೇವರ ಸೇವೆಗೆ ಹಣದ ಅವಶ್ಯಕತೆ ಉಂಟು, ಕೊಡಬೇಕು ಎಂಬುದಾಗಿ ಹೇಳ್ತಾಳೆ ಆತ್ಮಿಕ ವಿಷಯಗಳನ್ನು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾನೆ ಅಥವಾ ಪ್ರಸ್ತಾಪನೆ ಮಾಡ್ತಾ ಇದ್ದಾನೆ ಎಂಬುದನ್ನು ನಮಗೆ ತಿಳಿದುಕೊಳ್ಬೋದು. ಈಗ ನೋಡಿ, ಈ ವಾಕ್ಯ ನಾವು ಓದಿದಂಥ ವಾಕ್ಯ ಇದು ಒನ್ ವೇ ಆಗಿ ಬಹಳಷ್ಟು, ಅಥವಾ ಏನಂತ ಹೇಳ್ಬೋದು, ಏಕಪಕ್ಷೀಯವಾಗಿ ಒನ್ ವೇ ಆಗಿ ಬಹಳಷ್ಟು ವ್ಯಾಖ್ಯಾನ ಮಾಡ್ತಾ ಇರುವಂಥ ವಾಕ್ಯ ಇದು. ಈಗ ನಾವೇನು ಓದಿದ್ದೇವೆ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದರು. ಕಾಂಟೆಕ್ಸ್ಟು ಹಣಕ್ಕೆ ಸಂಬಂಧಪಟ್ಟ ವಿಷಯ. ಆದರೆ ಈ ವಾಕ್ಯವನ್ನು ನೋಡಿ, ದೇವರ ವಾಕ್ಯದಲ್ಲಿ ನೋಡಿ, ನಮಗೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ ತೆಗೆದುಕೊಳ್ಳೋದಾದರೆ ಅಲ್ಲಿ ಯೇಸು ಕ್ರಿಸ್ತನ ಬರುವಿಕೆಯ ಬಗ್ಗೆ, ಯುಗದ ಅಂತ್ಯದ ಬಗ್ಗೆ ಹೇಳಿದ್ದುಂಟು. ಹಾಗಂತ ನೇರವಾಗಿ ಯುಗದ ಅಂತ್ಯದ ವಿಷಯನೇ ಅಲ್ಲಿ ಹೇಳಲಿಲ್ಲ. ಸ್ವಾಮಿಗೆ ಕೇಳ್ತಾರೆ, ಅದು ಯಾವಾಗ ಆಗುವುದು, ಏನು ಈ ಕಲ್ಲುಗಳನ್ನು ನೋಡ್ತಿರಲ್ಲ, ಇವು ಕಲ್ಲಿನ ಮೇಲೆ ಕಲ್ಲು ಉಳಿಯದೆ ಎಲ್ಲ ಕೆಡವಲ್ಪಡುವುದು ಅಂತ ಸ್ವಾಮಿ ಹೇಳಿದರು. ಅದು ಯಾವಾಗ ಆಗುವುದು, ನಿನ್ನ ಪ್ರತ್ಯಕ್ಷತೆಗೂ ಯುಗದ ಸಮಾಪ್ತಿಗೂ ಇರುವ ಸೂಚನೆ ಏನು ಅಂತ ಕೇಳ್ತಾರೆ. ಆಗ ಸ್ವಾಮಿ ಆ ಯೆರೂಸಲೇಮ್ ಪಟ್ಟಣ ಕೆಡವಲ್ಪಡುವಂಥದ್ದು, ದೇವಾಲಯ ಕೆಡವಲ್ಪಡುವಂಥದ್ದು, ಅಲ್ಲಿನಿಂದ ಹಿಡಿದುಕೊಂಡು ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಇರುವಂಥ ಸಂಗತಿಗಳನ್ನು, ಮರಳಿ ಬರೋಣದ ಬಗೆಯನ್ನು, ಆ 2,000 ವರ್ಷಗಳ ಒಂದು ಬ್ರೀಫ್ ಹಿಸ್ಟರಿಯನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ನೇರವಾಗಿ ಅಂತ್ಯಕಾಲಕ್ಕೆ ಸ್ವಾಮಿ ಹೇಳ್ತಾ ಇಲ್ಲ, ಮತ್ತು ಆ ಕಾಲದ ಯೆರೂಸಲೇಮ್ ಪತನ ಅಥವಾ ನಾಶವಾಗೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಎರಡನ್ನು ಮಿಕ್ಸ್ ಮಾಡಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೂಡ ಎರಡನ್ನು ಮಿಕ್ಸ್ ಮಾಡಿ ಪವಿತ್ರಾತ್ಮ ಹೇಳಿದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇಲ್ಲಿ ಯೇಸು ಕ್ರಿಸ್ತನ ಕೃಪೆ ನಿಮಗೆ ಗೊತ್ತಾಗಿದೆ ಅಲ್ಲ, ಆತನು ಐಶ್ವರ್ಯವಂತನಾಗಿದ್ದು. ಹಾಗಾದರೆ ಆ ಒಂದು ಪಾಯಿಂಟನ್ನು, ಆ ಒಂದು ಜಸ್ಟ್ ಪಾಯಿಂಟನ್ನು ಮೊದಲು ನಾವು ವಿಚಾರ ಮಾಡೋಣ. ಆನಂತರ ಸ್ವಾಮಿ ಐಶ್ವರ್ಯವಂತರಾಗಿದ್ದಾರೆ ಅಂತ ಹೇಳಿದರೆ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೋದು. ಸ್ವಾಮಿಗೆ ತುಂಬ ಹಣ ಇತ್ತು, ಅವರಿಗೆ ತುಂಬ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು, ಅವರಿಗೆ ತುಂಬ ಕಂಪನಿಗಳಿದ್ದಾವೆ, ಅವರಿಗೆ ಊಟಕ್ಕೆ ಏನು ಕೊರತೆ ಇಲ್ಲ. ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೋದು? ನೋಡಿ, ಅಲ್ಲಿ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿದರೆ, ಆತ ಸಕಲ ಸೃಷ್ಟಿಗಳ ಒಡೆಯನಾದ ಸೃಷ್ಟಿಕರ್ತನು, ಎಲ್ಲ ವೈಭವ ಇದ್ದಂಥವನು, ಅಥವಾ ಸಮಸ್ತ ದೇವದೂತರಿಂದ ಆರಾಧಿಸಲ್ಪಡ್ತಾ ಇದ್ದವನು, ಮಹಾ ಮಹಿಮೆಯಲ್ಲಿ ಇದ್ದವನು. ಈಗ ತಾನು ಬಡವನಾಗಿ ಬಡತನಕ್ಕೆ ಸೇರಿದನು ಅಂತ ಹೇಳುವಾಗ ಯಾವ ರೀತಿ ಅರ್ಥ ಮಾಡ್ಕೊಳ್ಬೋದು? ಸ್ವಾಮಿಗೆ ಏನೂ ಇರಲಿಲ್ಲ, ಸ್ವಾಮಿಗೆ ಊಟ ಮಾಡಲಿಕ್ಕೂ ಇರಲಿಲ್ಲ, ಮನೆಯೂ ಇರಲಿಲ್ಲ. ನೋಡಿ, ಆ್ಯಕ್ಚುಲಿ ಸ್ವಾಮಿಗೆ ಮನೆ, ಈ ಭೂಮಿಗೆ ಬಂದಾಗ ಮನೆ ಇರಲಿಲ್ಲ, ಅದು ನಿಜ. ಆದರೂ ಅದಕ್ಕಿಂತಲೂ ಮುಖ್ಯವಾಗಿ ಆತ ದೇವಕುಮಾರನೆಂಬ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ಆತ ದಾಸರೂಪವನ್ನು ಧರಿಸಿ ಭೂಮಿಗೆ ಬಂದನು ಅಂತ, ಅದು ಮುಖ್ಯ. ಅಲ್ಲಿ ಆತ ಐಶ್ವರ್ಯವಂತನು ಅಂತ ಹೇಳುವಾಗ ಆತ ಸೃಷ್ಟಿಕರ್ತನು, ಸಮಸ್ತ ಸೃಷ್ಟಿಗೆ ಆತನೇ ಒಡೆಯನು ಅಂತ. ಬಡವನಾದನು ಅಂತ ಹೇಳುವಾಗ ಆ ದೇವರು ಎಂಬ ಪದವಿಯನ್ನು ಬಿಟ್ಟುಕೊಂಡು ಮನುಷ್ಯನಾಗಿ ಬಂದನು, ಅದೇ ಬಡವನು ಅಂತ. ಹಾಗಿರುವಾಗ ಇನ್ನು ಆತ ಬಂದಾಗ ಇಲ್ಲಿ ಲೋಕದ ದೃಷ್ಟಿಯಲ್ಲಿ ಶ್ರೀಮಂತನಾಗಿ ಬರಲಿಲ್ಲ, ಅದು ಕೂಡ ಉಂಟು. ಹೀಗಿರುವಾಗ ದೇವರ ವಾಕ್ಯ ಹೇಳುತ್ತದೆ, ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು. ಯಾವ ರೀತಿ ಆಗಬೇಕು? ನಾವು ಕ್ರಿಸ್ತನ ಥರ ಆಗಬೇಕು, ಪರಲೋಕಕ್ಕೆ ಹೋಗಬೇಕು, ದೇವರ ರಾಜ್ಯಕ್ಕೆ ಸೇರಬೇಕು. ಮತ್ತು ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಇಲ್ಲಿ ಮುಖ್ಯ ಪಾಯಿಂಟ್ ಏನಂತೇಳಿದರೆ ಸ್ಪಿರಿಚುವಲ್ ಪಾಯಿಂಟು. ಸ್ಪಿರಿಚುವಲ್ ಇಲ್ಲಿನ ಮುಖ್ಯ ವಿಷಯ. ಮತ್ತು ಅದರ ಹೊರ ಅರ್ಥದಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಮಟೀರಿಯಲ್ ಅಥವಾ ಲೌಕಿಕ ಅರ್ಥವನ್ನು ನೋಡ್ತೇವೆ. ದೇವರು ಪರಲೋಕವನ್ನು ಬಿಟ್ಟು ಭೂಮಿಯಲ್ಲಿ ಮನುಷ್ಯನಾಗಿ ಬಡವನಾಗಿ ಬಂದನು, ನಾವು ಶ್ರೀಮಂತರಾಗಬೇಕು ಅಂತ ಹೇಳುವಾಗ ಅದರ ಪ್ರಥಮ ದೃಷ್ಟಿಯಲ್ಲಿ ಇರುವಂಥ ಆತ್ಮಿಕ ಅರ್ಥ ಮುಖ್ಯ. ಹೊರ ಅರ್ಥದಲ್ಲಿ
ನಮಗೆ ಸ್ವಾಮಿ ಶ್ರೀಮಂತರಿದ್ದರು, ಅವರು ಬಡವರಾಗಿ ಭೂಮಿಗೆ ಬಂದರು, ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡಬೇಕು ಹಣದ ವಿಷಯದಲ್ಲಿ ಅಂತ. ಅದು ಹೊರ ಅರ್ಥದಲ್ಲಿ ಎಲ್ಲರಿಗೆ ಕಾಣೋದಿಲ್ಲ. ಅದನ್ನೇ ನಾನು ಆಗಲೇ ಕೆಲವು ಎಪಿಸೋಡ್ಗಳಲ್ಲಿ ಹೇಳಿದಾಗೆ ಪೂರ್ವಾಗ್ರಹದಿಂದ ಓದುವವರಿಗೆ ಹಾಗೆ ಕಾಣಿಸ್ತದೆ. ಪೂರ್ವಾಗ್ರಹದಿಂದ ಓದುವವರಿಗೆ ಸ್ವಾಮಿ ನಮ್ಮನ್ನು ಈ ಲೋಕದಲ್ಲಿ ಶ್ರೀಮಂತರನ್ನಾಗಿ, ಎಲ್ಲ ಹಣ ಐಶ್ವರ್ಯ ಸಂಪತ್ತು ಇದರಲ್ಲಿ ದೊಡ್ಡ ಶ್ರೀಮಂತರನ್ನಾಗಿ ಮಾಡಲಿಕ್ಕೆ ಬಂದರು ಅಂತ ಹೊರ ಅರ್ಥದಲ್ಲಿ ಕೆಲವೊಬ್ಬರಿಗೆ ಕಾಣಿಸ್ತದೆ ಪೂರ್ವಾಗ್ರಹದಿಂದ ಓದು. ಆದರೆ ಅದರ ಸರಿಯಾದ ಅರ್ಥದಲ್ಲಿ ಡೀಪಲ್ಲಿ ಹೋಗಿ ಓದಿದರೆ ನಾವು ಆತ್ಮಿಕವಾಗಿ ಐಶ್ವರ್ಯವಂತರಾಗಬೇಕು. ಹಾಗೆಯೇ ಅದರ ಹಿಂದೆ ನಾವು ಲೌಕಿಕ ಜೀವನದಲ್ಲಿ ಕೂಡ ನಮಗೆ ಅವಶ್ಯಕತೆಗಳು ಪೂರೈಸಲ್ಪಡುವಂಥ ರೀತಿಯ ಸಮೃದ್ಧಿ ಇರಬೇಕು. ಕೊರತೆಯಲ್ಲಿ ಇರಬಾರ್ದು, ಬರೇ ಕೊರತೆಯಲ್ಲಿ ಇರಬಾರ್ದು, ನಮ್ಮ ಅವಶ್ಯಕತೆಗಳು ಪೂರೈಸಲ್ಪಡಬೇಕು. ನೋಡಿ, ಸ್ವಾಮಿ ಅವರು ಭೂಮಿಯಲ್ಲಿ ಮನುಷ್ಯರಾಗಿ ಬಂದಂಥ ಟೈಮಲ್ಲಿ ಆ್ಯಕ್ಚುಲಿ ಅವರು ಸಮೃದ್ಧಿಯಾದ ಲೈಫನ್ನೇ ಮಾಡಿದ್ದು. ಅವರಿಗೆ ಅವಶ್ಯಕತೆಗಳು ಪೂರೈಸಲ್ಪಡ್ತಾ ಇತ್ತು. ಅದೇ ನಿಜವಾದ ಸಮೃದ್ಧಿ, ಪ್ರಾಸ್ಪೆರಿಟಿ ಅಂತ ಏನು ದೇವರು ಹಾಕಿ ಹೇಳ್ತದೆ, ಅದೇ ನಿಜವಾದ ಪ್ರಾಸ್ಪೆರಿಟಿ. ನೋಡಿ, ನಾವು ನಮ್ಮ ಈ ಲೋಕದ ಶ್ರೀಮಂತರ ಪಟ್ಟಿಯನ್ನು ನೋಡೋದಾದರೆ, ಇವತ್ತು ಶ್ರೀಮಂತ ಇದ್ದವನು ನಾಳೆ ಬಡವಾಗಿರ್ಬೋದು. ನಾಳೆ ಅಂತೇಳಿದರೆ ಒಂದೇ ದಿನದಲ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಒಂದು ಟೈಮಲ್ಲಿ ಅವನು ಬಡವನಾಗ್ಬೋದು. ಇವತ್ತು ಬಡವನಾಗಿದ್ದವನು ನಾಳೆ ಶ್ರೀಮಂತ ಆಗ್ಬೋದು. ಇವತ್ತು ಫಸ್ಟಲ್ಲಿದ್ದಂಥ ಶ್ರೀಮಂತ ನಾಳೆ ಲಾಸ್ಟಲ್ಲಿ ಬರ್ಬೋದು, ಅಥವಾ ಸೆಕೆಂಡ್ ಥರ್ಡ್ ಫೋರ್ತಲ್ಲಿ ಬರ್ಬೋದು. ಇವತ್ತು ಫೋರ್ತು ಫಿಫ್ತು ಅಲ್ಲಿದ್ದವನು ಒಂದು ದಿನ ಶೇರ್ ಮಾರ್ಕೆಟಲ್ಲಿ ತಲೆಣ ಆಯಿತು ಅಂತ ಹೇಳಿದರೆ ಸಾಕು. ಅದಕ್ಕೆ ಶೇರ್ ಮಾರ್ಕೆಟ್ ಭಾಷೆಯಲ್ಲಿ ಕರಡಿ ದಾಳಿ ಅಂತ ಹೇಳ್ತಾರೆ. ಕರಡಿ ದಾಳಿ ಆಯಿತು ಅಂದರೆ ಸಾಕು, ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿಯ ಹಣವನ್ನ ಶೇರು ಮಾರ್ಕೆಟಿನ ಬಂಡವಾಳ ಕರಗಿ ಹೋಗ್ತದೆ. ಅವನು ರ್ಯಾಂಕಲ್ಲಿ ಕೆಳಗೆ ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ಈ ಲೌಕಿಕ ಹಣದ ವಾಕ್ಯಕ್ಕಿಂತಲೂ ಅದು ಆತ್ಮಿಕ ವಿಷಯದಲ್ಲಿ ಭಾಳ ಮುಖ್ಯವಾಗಿ ಹೇಳ್ತದೆ. ಆದರೆ ನಾವು ನಮ್ಮ ಅವಶ್ಯಕತೆಗಳು ಪೂರೈಸಲ್ಪಡಬೇಕು, ಕೊರತೆಯಲ್ಲಿ ನಾವು ಇರಬಾರ್ದು. ಇನ್ನು ನೋಡಿ, ನಿಜವಾದ ಸಮೃದ್ಧಿಯ ಬಗ್ಗೆ ನಮಗೆ ಕೆಲವಾರು ವಾಕ್ಯಗಳನ್ನು ಬೇಗ ನೋಡಿಕೊಳ್ಳೋದಾದರೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. 3 ಯೋಹಾನ ಅದರ 2ನೇ ವಾಕ್ಯವನ್ನು ನೋಡಿಕೊಳ್ಳೋದಾದರೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ನೋಡಿ, ಆ ಪಾಯಿಂಟ್ ಎಷ್ಟು ಚಂದವಾಗಿ ಹೇಳ್ತದೆ. ನಮ್ಮ ಮೊದಲ ಅಭಿವೃದ್ಧಿ ಎಲ್ಲೇ ಆಗಬೇಕು ಅಂತೇಳಿದರೆ ಆತ್ಮ ವಿಷಯದಲ್ಲಿ. ಆತ್ಮ ವಿಷಯದಲ್ಲಿ ನಾವು ಅಭಿವೃದ್ಧಿ ಹೊಂದಿರೋ ಪ್ರಕಾರ ಉಳಿದ ವಿಷಯದಲ್ಲಿ ಕೂಡ ನಾವು ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು. ನಾವು ಉಳಿದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಆತ್ಮ ವಿಷಯದಲ್ಲಿ ಆಗಿರಬೇಕು ಅಂತ ಹೇಳಿದೆ. ಮೊದಲು ಆತ್ಮಿಕತೆ, ಮೊದಲು ಆತ್ಮಿಕ ಜೀವಿತ. ನೋಡಿ, ಹಾಗೆ ನಾವು ಮೊದಲು ಏನು ಓದಿದ್ದೇವೆ 2 ಕೊರಿಂಥ 8:9 ವಾಕ್ಯ, ಅದು ಕೂಡ ಮೊದಲು ಆತ್ಮಿಕ ಸಮೃದ್ಧಿಯ ಬಗ್ಗೆ ಹೇಳ್ತಾ ಉಂಟು, ಆತ್ಮಿಕ ಐಶ್ವರ್ಯದ ಬಗ್ಗೆ ಹೇಳ್ತಾ ಉಂಟು. ಅದರ ಹಿಂದೆ ಉಳಿದವುಗಳು ಬರಬೇಕು. ನೋಡಿ, ಇಲ್ಲಿ ಅಪೊಸ್ತಲನ ಮೂಲಕ ಪವಿತ್ರಾತ್ಮ ಹೇಳ್ತಾ ಇರುವಂಥದ್ದು ಅದೇ. ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರೋ ಪ್ರಕಾರ ಉಳಿದ ವಿಷಯದಲ್ಲಿ ನೀನು ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು. ಇನ್ನು ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಮತ್ತಾಯನ ಸುವಾರ್ತೆ 6:33 ವಾಕ್ಯ ಓದೋದು ಬೇಡ, ನಾನು ಹಾಗೆ ಹೇಳ್ತೇನೆ. ಅಲ್ಲಿ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ, ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕು. ಮೊದಲು ದೇವರ ರಾಜ್ಯ ಮತ್ತು ನೀತಿ ಮುಖ್ಯ. ಫಸ್ಟ್ ಪ್ರಿಫರೆನ್ಸ್ ಅಥವಾ ಆದ್ಯತೆ ಯಾವುದು ಅಂದರೆ ದೇವರ ರಾಜ್ಯ ಮತ್ತು ನೀತಿ. ಅವುಗಳನ್ನು ಹುಡುಕಿರಿ, ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕ್ತವೆ ಅಂತ. ಅಂದರೆ ಮೊದಲು ಆತ್ಮಿಕ ಸಮೃದ್ಧಿ ಮುಖ್ಯ. ನೋಡಿ, ಇನ್ನು ಕೆಲವು ವಾಕ್ಯಗಳನ್ನು ನೋಡುವಾಗ ಯಾಕೋಬನ ಪತ್ರಿಕೆಯಲ್ಲಿ ಬರುವಾಗ ಅಲ್ಲಿ 2ನೇ ಅಧ್ಯಾಯ 5ನೇ ವಾಕ್ಯ ನೋಡಿ, ಬಹಳ ಸುಂದರವಾಗಿ ಅಲ್ಲಿ ಒಂದು ಐಶ್ವರ್ಯವಂತಿಕೆಯ ಕುರಿತಾಗಿ ಹೇಳಿದ್ದುಂಟು. ಆ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ ಅದರ 5ನೇ ವಾಕ್ಯ. ನನ್ನ ಪ್ರಿಯ ಸಹೋದರರೇ, ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವನಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ. ನೋಡಿ, ಅಲ್ಲಿ ದೇವರಿಗೆ ಎಷ್ಟು ಚಂದವಾಗಿ ಪವಿತ್ರಾತ್ಮ ಎಷ್ಟು ಚಂದವಾಗಿ ಹೇಳ್ತಾ ಇದ್ದಾನೆ. ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ. ನೋಡಿ, ಅಲ್ಲಿ ವಾಕ್ಯ ಎಷ್ಟು ಸುಸ್ಪಷ್ಟ. ಲೌಕಿಕ ವಿಷಯದಲ್ಲಿ ಬಡವರು, ದೇವರು ಆರಿಸಿಕೊಂಡಿದ್ದು ಲೌಕಿಕ ವಿಷಯದಲ್ಲಿ ಬಡವರು. ಅದರ ಅರ್ಥ ಶ್ರೀಮಂತರು ದೇವರಿಗೆ ಬೇಡ ಅಂತಲ್ಲ, ಶ್ರೀಮಂತರನ್ನು ದೇವರು ಆರಿಸ್ಕೊಳ್ತಾನೆ. ಆದರೆ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಯಾವುದರಲ್ಲಿ ಮಾಡಬೇಕು ಅಂತ ದೇವರು ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳಿದರೆ, ಮೊದಲು ನಾವು ಆತ್ಮಿಕ ವಿಷಯದಲ್ಲಿ ಅಥವಾ ನಂಬಿಕೆ ವಿಷಯದಲ್ಲಿ ಐಶ್ವರ್ಯವಂತರಾಗಬೇಕು. ನೋಡಿ, ಕೆಲವೊಬ್ರು ಹೇಳ್ತಾರೆ ದೇವರು ಅಬ್ರಹಾಮನನ್ನು ಆರಿಸ್ಕೊಂಡ್ರು, ಅಬ್ರಹಾಮ ಐಶ್ವರ್ಯವಂತನಾಗಿದ್ದ. ಅಬ್ರಹಾಮ ತನ್ನ ಲೌಕಿಕ ಐಶ್ವರ್ಯವಂತಿಕೆಯಿಂದ ಇವತ್ತು ಗುರುತಿಸಲ್ಪಡ್ತಾ ಇಲ್ಲ.
ಅಬ್ರಹಾಮನ ನಂಬಿಕೆಯ ಐಶ್ವರ್ಯವಂತಿಕೆಯಿಂದಲೇ ಅಬ್ರಹಾಮ ಗುರುತಿಸಲ್ಪಡ್ತಾ ಇದ್ದಾನೆ. ಆ ನಂಬಿಕೆಯ ಐಶ್ವರ್ಯವಂತಿಕೆಯಿಂದ ಅವನಿಗೆ ಲೌಕಿಕ ಜೀವನದಲ್ಲೂ ಕೂಡ ದೇವರು ಆಶೀರ್ವಾದ ಮಾಡಿ ಕೊಟ್ಟಿದ್ದರು ಅನ್ನೋದು ಅಷ್ಟೇ. ಅಬ್ರಹಾಮ ಇವತ್ತು ಗುರುತಿಸಲ್ಪಡುವುದು ನಂಬಿಕೆಯಿಂದ. ಅಬ್ರಹಾಮನು ನಂಬಿದನು, ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು. ಇದು ಅವನಿಗೋಸ್ಕರ ಮಾತ್ರ ಬರೆಯದೆ ನಮಗೋಸ್ಕರ ದೃಷ್ಟಾಂತವಾಗಿ ಬರೆಯಲ್ಪಟ್ಟಿದೆ ಅಂತ 4ನೇದೇ ಇದು ರೋಮ ಪತ್ರಿಕೆಯಲ್ಲಿ ನೋಡ್ತೇವೆ. ನೋಡಿ, ಅಬ್ರಹಾಮ ಗುರುತಿಸಲ್ಪಡುವುದು ಅವನು ಲೋಕದ ಅತ್ಯಂತ ದೊಡ್ಡ ಶ್ರೀಮಂತನಾಗಿದ್ದ ಅಂತಲ್ಲ, ಅಬ್ರಹಾಮ ಗುರುತಿಸಲ್ಪಡುವುದು ನಂಬಿಕೆಯಲ್ಲಿ ಅವನು ಶ್ರೀಮಂತನಾಗಿದ್ದ. ಇಸಾಕನು ಶ್ರೀಮಂತನೇ ಆ್ಯಕ್ಚುಲಿ, ಆದರೆ ಅವನು ಗುರುತಿಸಲ್ಪಡುವುದು ಅವನ ನಂಬಿಕೆಯ ಮೂಲಕ. ಯಾಕೋಬನು ಶ್ರೀಮಂತನೇ ಆಗಿದ್ದ ನಂತರದ ಕಾಲದಲ್ಲಿ, ದೊಡ್ಡ ಶ್ರೀಮಂತ, ಆದರೆ ಅವನು ಗುರುತಿಸಲ್ಪಡುವುದು ಅವನ ನಂಬಿಕೆಯ ಮೂಲಕವಾಗಿ. ನೋಡಿ, ಯೋಸೇಫ ಅವನು ಶ್ರೀಮಂತನಾಗಿದ್ದ. ಯಾವಾಗ ಅವನು ಸೆರೆಮನೆಯಿಂದ ಹೊರಗೆ ಬಂದ ಮೇಲೆ ಅವನು ಶ್ರೀಮಂತನಾಗ್ತಾನೆ. ಯಾಕಂದರೆ ಐಗುಪ್ತದಲ್ಲಿ ಫರೋಹ ಬಿಟ್ಟರೆ ಅವನೇ ನೆಕ್ಸ್ಟ್ ದೊಡ್ಡ ಅಧಿಕಾರಿ ಆಗ್ತಾನೆ. ಆದರೆ ಅವನು ಗುರುತಿಸಲ್ಪಟ್ಟಿದ್ದು ಅವನ ಹಣದಿಂದಲ್ಲ, ಅವನ ನಂಬಿಕೆ ಮುಖ್ಯ. ಆ ನಂಬಿಕೆಯಲ್ಲಿ ಐಶ್ವರ್ಯವಂತನಾಗಿದ್ದ. ನಂತರದ ಕಾಲದಲ್ಲಿ ಅವನನ್ನು ಲೌಕಿಕವಾಗಿ ದೇವರು ಆಶೀರ್ವಾದ ಮಾಡಿದರು. ಮತ್ತೊಂದು ವಿಷಯಕ್ಕೆ ನಾವು ಬರುವಾಗ, ಅಬ್ರಹಾಮನ ಕಾಲದಲ್ಲಿ ಭಾಳ ವಿಶ್ವಾಸಿಗಳಿಲ್ಲ, ಸ್ವಲ್ಪವೇ ಜನ ಇದ್ದರು. ಅಬ್ರಹಾಮ್ ಒಬ್ಬ ವಿಶ್ವಾಸಿ, ಅಥವಾ ಅಬ್ರಹಾಮನ ಹೆಂಡತಿ ವಿಶ್ವಾಸಿ. ಇನ್ನು ಅಬ್ರಹಾಮನ ಸೇವಕರು ಕೆಲವೊಬ್ಬರು ವಿಶ್ವಾಸಿಗಳು ಇದ್ದಿರ್ಬೋದು, ಯಾಕಂದರೆ ಎಲಿಯಜರ್ ಥರ ಕೆಲವೊಬ್ಬರೆಲ್ಲ ವಿಶ್ವಾಸಿಗಳು ಇದ್ದಿರ್ಬೋದು. ಅವನು ದೇವರಿಗೆ ಸ್ತೋತ್ರ ಮಾಡಿ ಪ್ರೇಯರ್ ಮಾಡಿದ್ದನ್ನು ನಾವು ನೋಡ್ತೇವೆ. ಇನ್ನು ಮೆಲ್ಕಿಜೆದೇಕ್ ಅಂತ ಒಬ್ಬ ವಿಶ್ವಾಸಿಯನ್ನು ನಾವು ನೋಡ್ತೇವೆ. ನೋಡಿ, ಆಗ ಇದ್ದದ್ದೇ ಸ್ವಲ್ಪ ಜನ, ದೇವರು ಅವ್ರನ್ನ ಆಶೀರ್ವಾದ ಮಾಡಿದ್ದಾನೆ. ಈಗ ಭಾಳ ಜನ ಇದ್ದರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಆ ರೀತಿ ಅಲ್ಲ. ಆದರೆ ಜನರಲ್ ಆಗಿ ನಾವು ತೆಗೆದುಕೊಳ್ಳುವಾಗ ಅಬ್ರಹಾಮನ ಜೀವಿತದ ನಾವು ಫಾಲೋ ಮಾಡ್ತಕ್ಕಂಥ ವಿಷಯ ಯಾವುದು ಅಂತೇಳಿದರೆ ನಂಬಿಕೆ. ನಾವು ನಂಬಿಕೆಯನ್ನು ಫಾಲೋ ಮಾಡುವಾಗ ನೋಡಿ, ಅಬ್ರಹಾಮನ ಮನೆಯಲ್ಲಿದ್ದಂಥ ಸೇವಕರೆಲ್ಲ ಕೋಟ್ಯಾಧೀಶರಾಗಿರಲಿಲ್ಲ, ನಂಬಿಕೆಯಲ್ಲಿ ವಿಶ್ವಾಸಿಗಳಿದ್ದರು ಅಲ್ಲಿ. ನೋಡಿ, ಅದೇ ನಾನು ಆಗಲೇ ಹೇಳಿದಾಗೆ ಎಲಿಯಜರ್ ಅಬ್ರಹಾಮನ ಸೇವಕ, ಅವನೊಬ್ಬ ವಿಶ್ವಾಸಿ, ನಾವು ನೋಡ್ತೇವೆ ವಾಕ್ಯದಲ್ಲಿ. ಆದರೆ ಅವನು ಅಬ್ರಹಾಮನ ಥರ ಅಷ್ಟು ಕೋಟಿಗಟ್ಟಲೆಯನ್ನು ಅವನು ಸಂಪಾದನೆ ಮಾಡಿಕೊಂಡ ಅಂತ ನಮಗೆ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ಅಬ್ರಹಾಮನ ಸೇವಕ ಅವನು, ಆದರೆ ಅವನು ವಿಶ್ವಾಸಿ. ಹಾಗೆ ಇವತ್ತು ಕೂಡ ಕೆಲವೊಬ್ಬರು ಶ್ರೀಮಂತರಾಗಿ ಇರ್ಬೋದು, ಆದರೆ ಎಲ್ಲರನ್ನ ಅದೇ ರೀತಿ ಮಾಡುವುದು ಮುಖ್ಯ ಅಲ್ಲ, ನಂಬಿಕೆಯಲ್ಲಿ ಶ್ರೀಮಂತರನ್ನಾಗಿ ಮಾಡುವುದು ಮುಖ್ಯ. ಅದೇ ನಿಜವಾದ ಪ್ರಾಸ್ಪೆರಿಟಿ ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತು ನಮ್ಮ ಅವಶ್ಯಕತೆಗಳು ಪೂರೈಸಲ್ಪಡ್ತವೆ. ನಮ್ಮ ಮುಖ ನಾಚಿಕೆಯಿಂದ ತಗ್ಗಿಸಿಕೊಳ್ಳತಕ್ಕಂಥ ಪರಿಸ್ಥಿತಿ ಬರಲಿಕ್ಕೆ ದೇವರು ಬಿಡಲ್ಲ. ನಮ್ಮ ಶಾಲೆಯ ಅವಶ್ಯಕತೆ ಇರ್ಬೋದು, ನಮ್ಮ ಆಹಾರದ ಅವಶ್ಯಕತೆ ಇರ್ಬೋದು, ನಮ್ಮ ವಸ್ತ್ರದ ಅವಶ್ಯಕತೆ ಇರ್ಬೋದು, ಎಲ್ಲವನ್ನು ಈ ಸ್ವಾಮಿ ಆಗಲೇ ಪೇತ್ರನಿಗೆ ಹೇಳಿದ ವಿಷಯವನ್ನು ನಾನು ಕೆಲವು ಎಪಿಸೋಡ್ಗಳಲ್ಲಿ ಹೇಳಿದ್ದೇನೆ. 100ರಷ್ಟು ಸಿಗ್ತವೆ ಹಿಂಸೆಗಳ ಜೊತೆಗೆ ಅಂತ. ಆಶೀರ್ವಾದ ಸಿಗ್ತವೆ. ನೋಡಿ, 100ರಷ್ಟು ಅಕ್ಕ ತಂಗಿಯರು ಸಿಗ್ತಾರೆ, 100ರಷ್ಟು ಅಣ್ಣ ತಮ್ಮಂದರು ಸಿಗ್ತಾರೆ, 100ರಷ್ಟು ತಾಯಂದರು ಸಿಗ್ತಾರೆ, ಎಷ್ಟೋ ಜನ ಸಹೋದರ ಸಿಗ್ತಾರೆ, ಊಟ ಬಟ್ಟೆ ಎಲ್ಲ ಸಿಗ್ತದೆ, ಹಿಂಸೆಗಳು ಜೊತೆಯಲ್ಲಿ ಸಿಗ್ತವೆ ಅಂತ. ಹಾಗೆ ಮುಖ್ಯ ಸಮೃದ್ಧಿ ಅಂತೇಳಿದರೆ ಆತ್ಮಿಕ ಸಮೃದ್ಧಿ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ನಮಗೆ ಕೆಲವಾರು ವಾಕ್ಯಗಳು ನೋಡುವಾಗ ನಾನು ಎಲ್ಲ ವಾಕ್ಯಗಳನ್ನು ಹೇಳಲಿಕ್ಕೆ ಹೋಗಲ್ಲ. ನಮಗೆ ಯೋಹಾನ್ನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ನೋಡುವಾಗ ಯೇಸು ಹೇಳಿದ್ದಾರೆ, ಕಳ್ಳನು ಕದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೆ ಹೊರತು ಬೇರೆ ಯಾವುದಕ್ಕೆ ಬರುವುದಿಲ್ಲ, ನಾನಾದರೂ ನಿಮಗೆ ಜೀವ ಇರಬೇಕೆಂತಲೂ ಸಮೃದ್ಧಿಯಾದ ಅಥವಾ ಪ್ರಾಸ್ಪೆರಿಟಿಯ ಒಂದು ಜೀವಿತ ಇರಬೇಕು ಅಂತ. ಅದು ಎಂಥದ್ದು ಅಂತೇಳಿದರೆ ಆತ್ಮಿಕ ಸಮೃದ್ಧಿಯ ಜೀವಿತ ಇರಬೇಕು ಅಂತ ನಾನು ಬಂದಿದ್ದೇನೆ ಅಂತ ಯೇಸು ಹೇಳ್ತಾರೆ. ಇನ್ನು ನೋಡಿ, ಏನಾಗ್ತದೆ, ಸಮೃದ್ಧಿಯ ಬೋಧನೆ ಹೋಗಿ ಇವತ್ತು ಎಷ್ಟು ಹಳಿ ತಪ್ಪಿದೆ ಅನ್ನುವಂಥದ್ದನ್ನು ನಮಗೆ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ಸಮೃದ್ಧಿಯ ಬಗ್ಗೆ ಬೋಧನೆ, ಮೂಲ ಸಮೃದ್ಧಿ ಅಂದರೆ ನಾವು ಈಗಾಗಲೇ ಹೇಳಿದ ಹಾಗೆ, ಒಂದು ನಾವೇನಾಗಿರಬೇಕು, ಆತ್ಮಿಕ ಸಮೃದ್ಧಿ ಆಗಿರಬೇಕು, ನಂಬಿಕೆಯಲ್ಲಿ ನಮಗೆ ಸಮೃದ್ಧಿ ಅಥವಾ ಐಶ್ವರ್ಯವಂತಿಕೆ ಇರಬೇಕು. ಇನ್ನು ನಾವು ನೋಡಿದ್ದೇವೆ, ನಾವು ಆತ್ಮಿಕವಾಗಿ ಸಮೃದ್ಧಿಯಾದಂಥ ಒಂದು ಅಬಂಡೆಂಟ್ ಲೈಫ್ ನಮಗೆ ಇರಬೇಕು. ಇನ್ನು ನೋಡಿ, ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 21ರಿಂದ 26ರವರೆಗಿನ ವಾಕ್ಯಗಳಲ್ಲಿ ನೋಡುವಾಗ ಅಲ್ಲೊಬ್ಬ ಶ್ರೀಮಂತ ಮನುಷ್ಯನ ನೋಡ್ತೇವೆ, ಯೌವನಸ್ಥ ಮನುಷ್ಯನನ್ನು. ಅವನಿಗೆ ಭಾಳ ಶ್ರೀಮಂತಿಕೆ ಇತ್ತು, ಯೇಸು ಸ್ವಾಮಿನ ಹಿಂಬಾಲಿಸಬೇಕು ಅಂತ ಮನಸ್ಸೂ ಇತ್ತು ಅವನಿಗೆ. ಆದರೆ ಕೊನೆಗೆ ಗೆದ್ದದ್ದು ಯಾವುದು ಅಂತೇಳಿದರೆ, ಅವನ ಶ್ರೀಮಂತಿಕೆಯ ಸೆಳೆತ ಯೇಸುವಿನ ಕಡೆಗೆ ಇದ್ದಂಥ ಸೆಳೆತವನ್ನು ಸೋಲಿಸಿ, ಅವನ ಶ್ರೀಮಂತಿಕೆಯ ಸೆಳೆತ ಅವನನ್ನು ಯೇಸುವಿನ ಬಳಿಯಿಂದ ದೂರ ಎಳ್ಕೊಂಡೋಯ್ತು. ಅಂದರೆ ಅವನಿಗೆ ದೇವರ ಮೇಲೆ ಕೂಡ ಪ್ರೀತಿ ಇತ್ತು, ಧನದ ಮೇಲೆ ಕೂಡ ಪ್ರೀತಿ ಇತ್ತು. ಆದರೆ ಕೊನೆಗೆ ಗೆದ್ದದ್ದು ಅಂತೇಳಿದರೆ ಧನದ ಮೇಲಿನ ಪ್ರೀತಿ. ಯೇಸ್ವಾಮಿಯ ಕಡೆಯಿಂದ ಅವನನ್ನು ಎಳ್ಕೊಂಡು ದೂರ ಹೋಯಿತು. ಅದಕ್ಕೆ ಯೇಸ್ವಾಮಿ ಹೇಳಿದರು, ಐಶ್ವರ್ಯವಂತರು ಪರಲೋಕ ರಾಜ್ಯಕ್ಕೆ ಸೇರುವುದು ಕಷ್ಟ ಅಂತ ಹೇಳಿದರು. ಆಗಲ್ಲ ಅಂತ ಹೇಳಿಲ್ಲ, ಕಷ್ಟ. ಶಿಷ್ಯರು ಕೇಳ್ತಾರೆ, ಹಾಗಾದರೆ ಸ್ವಾಮಿ ಯಾರಿಗೆ ರಕ್ಷಣೆ ಆದೀತು? ಯೇಸು ಹೇಳಿದ್ರು, ಮನುಷ್ಯರಿಗೆ ಅಸಾಧ್ಯ ದೇವರಿಗೆ ಸಾಧ್ಯ ಆಗ್ತದೆ.
ನಮ್ಮ ಮನಸ್ಸು ಐಶ್ವರ್ಯದ ಮೇಲೆ ಇರಬಾರ್ದು. ಐಶ್ವರ್ಯವನ್ನು ದೇವರು ಕೊಟ್ಟರೆ ಅದನ್ನು ಸೇವೆಗೋಸ್ಕರ, ದೇವರ ಮಹಿಮೆಗೋಸ್ಕರ ಉಪಯೋಗಿಸಲಿಕ್ಕೆ ನಾವು ಸಿದ್ಧರಿರಬೇಕು. ಅದನ್ನು ನಾನು ವಿವರಿಸಲಿಕ್ಕೆ ಹೋಗಲ್ಲ. ಈಗ ನೋಡಿ, ಇನ್ನು 1 ತಿಮೋಥೆ 6:7-11 ವಾಕ್ಯಗಳನ್ನು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, 10ನೇ ವಾಕ್ಯದಲ್ಲಿ ವಿಶೇಷವಾಗಿ ಬರುವಾಗ ಹಣದಾಸೆ ಎಲ್ಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ ಅಂತ, ಮೂಲ ಕಾರಣವಾಗಿದೆ. ನೋಡಿ, ಅನೇಕರು ಇದರಿಂದ ತಿವಿಸಿಕೊಂಡು ಕ್ರಿಸ್ತ ನಂಬಿಕೆಯಿಂದ ದೂರ ಹೋಗಿದ್ದಾರೆ. ಎಲ್ಲ ಈ ದೇವರ ಮನುಷ್ಯನ ನೀನಾದರೂ ಇವುಗಳಿಗೆ ದೂರವಾಗಿರುವಂಥ, ನಾನು ಅದರ ಚುಟುಕಾಗಿ ಹೇಳಿದ್ದೇನೆ ಅಷ್ಟೇ. ಅಂದರೆ ಪ್ರಾಸ್ಪೆರಿಟಿಯ ಬೋಧನೆ ಬಂದು ಕೊನೆಗೆ ಏನಾಗ್ತದೆ ಅಂತ ಹೇಳಿದರೆ, ಹಣದಾಸೆಗೆ ನಮಗೇನು ಮಾಡ್ತದೆ, ಒಂದು ಕುಮ್ಮಕ್ಕು ಕೊಡ್ತದೆ. ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಹಣದ ಆಸೆ ಬರುವ ಹಾಗೆ ಮಾಡ್ತದೆ. ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಆದರೆ ಬಹಳಷ್ಟು ಕಡೆ ಹಾಗೆ ಆಗುವಂಥದ್ದನ್ನು ನಾವು ನೋಡ್ತೇವೆ. ನೋಡಿ, ತಿಮೋಥೆಯನಿಗೆ ಬರೆದ ಪತ್ರಿಕೆಯನ್ನು ಬರೆಯುವಾಗ ಪೌಲ ಬರೆದಿದ್ದು ವಿಶ್ವಾಸಿಗಳಿಗೆ, ಲೋಕದವರಿಗೆ ಬರೀಲಿಲ್ಲ, ವಿಶ್ವಾಸಿಗಳಿಗೆ ಬರೆದಿದ್ದು. ಅಲ್ಲಿ ವಿಶ್ವಾಸಿಗಳಿಗೆ ಬರೆಯುವಾಗ ಆತ ಹೇಳ್ತಾ ಇದ್ದಾನೆ, ಅನೇಕರು ಹಣದಾಸೆಯಿಂದ ಏನು ಮಾಡಿದರು, ಯಾರು ವಿಶ್ವಾಸಿಗಳು ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಬೇರೆ ಬೇರೆ ರೀತಿಯ ವೇದನೆಗಳನ್ನು ತಮ್ಮನ್ನು ತಿವಿಸಿಕೊಂಡ್ರು, ಅಥವಾ ತಾವು ಏನು ಮಾಡಿದರು ಅಂತೇಳಿದರೆ ಹಣದಾಸೆಯಿಂದಾಗಿ ಲೋಕದ ಹಿಂದೆ ಹೋದರು, ಪಾಪದ ಹಿಂದೆ ಹೋದರು ಅಂತ. ಮತ್ತು ಅಲ್ಲಿ ದೇವರ ವಾಕ್ಯ ಹೇಳ್ತಾ, ಎಲೆ ದೇವರ ಮನುಷ್ಯನ ನೀನಾದರೂ ಇವುಗಳಿಗೆ ದೂರವಾಗಿರುವಂಥ, ನೀನು ಹಣದಾಸೆಗೆ ಹೋಗಬೇಡ, ಹಣದಾಸೆಯ ಬಗ್ಗೆ, ಹಣದಾಸೆ ಹುಟ್ಟುವ ಬೋಧನೆಗಳನ್ನು ನೀನೇನು ಮಾಡಬೇಡ ಎಂಬುದಾಗಿ. ನೋಡಿ, ನಾನು ಟೀಚಿಂಗ್ ಮಾಡ್ತಾ ಇದ್ದೇನೆ, ಯೇಸುವಿನ ನಂಬಿ ನಿಮಗೆಲ್ಲ ಕಷ್ಟ ಹೋಗ್ತದೆ, ನಿಮ್ಮ ಸಮಸ್ಯೆಗಳು ಹೋಗ್ತವೆ, ನಿಮಗೆ ಹಣ ಸಿಗ್ತದೆ, ನೀವು ಶ್ರೀಮಂತರಾಗ್ತೀರಿ. ನಾನು ಇದನ್ನು ಬೋಧನೆ ಮಾಡೋದಕ್ಕಿಂತ ನಂಬಿರಿ, ನೀವು ಆತ್ಮದಲ್ಲಿ ಐಶ್ವರ್ಯವಂತರಾಗಿರ್ರಿ, ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿರ್ರಿ, ಪ್ರಾರ್ಥನೆಯಲ್ಲಿ ಐಶ್ವರ್ಯವಂತರಿ, ಹೀಗೆ ನಾವು ಆತ್ಮಿಕ ಜೀವಿತವನ್ನು ಹೆಚ್ಚು, ಆತ್ಮಿಕ ಅಭಿವೃದ್ಧಿ, ಆತ್ಮಿಕ ಐಶ್ವರ್ಯವಂತಿಕೆಯನ್ನು ಹೆಚ್ಚು ಬೋಧಿಸುವಾಗ ಅದನ್ನು ನಂಬಿದಂಥ ವ್ಯಕ್ತಿ ಆತ್ಮಿಕತೆಯಲ್ಲಿ ಅವನು ಐಶ್ವರ್ಯವಂತನ ಆದರೆ ಅವನ ಹಿಂದೆ ಇದು ಕೂಡ ಬರ್ತದೆ. ಅದಕ್ಕೆ ದಾವೀದ ಹೇಳ್ತಾನೆ, ನಾನು ಯೆಹೋವನ ನಿಶ್ಚಯವಾಗಿ ಶುಭವೂ ಕೃಪೆಯು ನನ್ನ ಜೀವಮಾನದಲ್ಲೆಲ್ಲ ನನ್ನನ್ನು ಹಿಂಬಾಲಿಸುವು, ನಾನು ಯೆಹೋವನ ಮಂದಿರದಲ್ಲಿ ಸದಾಕಾಲ ವಾಸ ಮಾಡುವೆನು ಅಂತ. ಅಂದರೆ ನಾನು ಕರ್ತನನ್ನು ಹಿಂಬಾಲಿಸ್ತೇನೆ, ಕರ್ತನ ಮಂದಿರದಲ್ಲಿ ವಾಸ ಮಾಡ್ತೇನೆ, ದೇವರ ಆರಾಧನೆಗೆ ನಾನು ಪ್ರಾಶಸ್ತ್ಯವನ್ನು ಕೊಡ್ತೇನೆ. ಹಾಗೆ ಮಾಡುವಾಗ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸು, 23ನೇ ಕೀರ್ತನೆ ಕೊನೆಯ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ನಮ್ಮ ಜೀವಿತದಲ್ಲಿ ಆಗತಕ್ಕಂಥ ಮುಖ್ಯ ಸಮೃದ್ಧಿ ಏನು ಅಂತೇಳಿದರೆ ಆತ್ಮಿಕ ಸಮೃದ್ಧಿ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು 2 ಪೇತ್ರ 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಮತ್ತು ಯೂದನ ಗ್ರಂಥ 11ನೇ ವಾಕ್ಯದಲ್ಲಿ ಎಲ್ಲ ನೋಡ್ತೇವೆ ಬಿಳಾಮ. ಮತ್ತು ನೋಡಿ, ಅಲ್ಲಿ ಮುಖ್ಯವಾಗಿ ಬಿಳಾಮ ಎಂಬಂಥ ವ್ಯಕ್ತಿ ಬಗ್ಗೆ ನೋಡ್ತೇವೆ. ಬಿಳಾಮ ಏನಿರ್ತಾನೆ, ಅವನು ಆ್ಯಕ್ಚುಲಿ ಮೂಲತಃ ಅವನೊಬ್ಬ ಪ್ರವಾದಿ, ಆದರೆ ನಂತರ ಅವನನ್ನು ಗುರುತಿಸ್ಕೊಳ್ಳೋದು ಸುಳ್ಳು ಪ್ರವಾದಿಯಾಗಿ ಅಥವಾ ಕಣಿ ಹೇಳುವವನಾಗಿ ಅವನ ಟೈಟಲ್ ಚೇಂಜ್ ಆಗ್ತದೆ. ನೋಡಿ, ಪ್ರವಾದಿ ಹೋಗಿ ಅವನು ಎಲ್ಲಿಗೆ ಬರ್ತಾನೆ, ಅವನು ಕಣಿ ಹೇಳುವವನಾಗಿ. ನೋಡಿ, ಅವನೊಂದಿಗೆ ದೇವರು ನೇರವಾಗಿ ಮಾತಾಡಿದ್ದಾರೆ, ಇನ್ನು ಕತೆ ಮೂಲಕ ಕೂಡ ದೇವರು ಆತನೊಂದಿಗೆ ಮಾತಾಡಿದ್ದಾರೆ. ಅವನು ಎಷ್ಟು ಸಲ ಯಜ್ಞವೇದಿ 6-7 ಸಲ ಯಜ್ಞವೇದಿ ಕಟ್ಟಿ ಪ್ರಾರ್ಥನೆ ಮಾಡ್ತಾನೆ. ಇನ್ನು ಅವರು ಆ ಬಾಲಕನ ಕಡೆಯವರು ಬರೋದಕ್ಕೆ ಮೊದಲ ಬಾರಿ ಬಂದಾಗಲೂ ಅವನು ರಾತ್ರಿ ಇರಿ, ದೇವರು ಏನು ಹೇಳ್ತಾರೆ ಹಾಗೆ ಹೇಳ್ತಾನೆ. ರಾತ್ರಿ ಮಾತಾಡಿದರು ದೇವರು ಅವನೊಂದಿಗೆ. 2 ಮಾರನೇ ಸಲ ಬಾಲಕನ ಕಡೆಯಿಂದ ಜನ ಬಂದಾಗಲೂ ಕೂಡ ಈ ರಾತ್ರಿ ಇಲ್ಲೇ ಇರಿ, ದೇವರು ಏನು ಹೇಳ್ತಾರೆ ಆ ಪ್ರಕಾರ ಮಾಡ್ತಾನೆ. ಆವತ್ತು ಮಾತಾಡಿದರು ದೇವರು ಅವನೊಂದಿಗೆ. ಇನ್ನು ಹೋಗೋ ದಾರಿಯಲ್ಲಿ ಕತ್ತೆ ಮೂಲಕವಾಗಿ ಅವನೊಂದಿಗೆ ಮಾತಾಡಿದರು. ಅದಾದ ಮೇಲೆ ನೇರವಾಗಿ ದೇವರು ಮಾತಾಡಿದರು. ಇನ್ನು ಹೋಗಿ ಯಜ್ಞವೇದಿ ಕಟ್ಟಿ 6-7 ಕಡೆ ಅವನು ಯಜ್ಞವೇದಿ ಕಟ್ಟಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಇಸ್ರಾಯೇಲರಿಗೆ ಏನಾದರೂ ಶಾಪ ಹಾಕಲಿಕ್ಕೆ ಅವಕಾಶ ಉಂಟಾ ಅಂತ. ಅಲ್ಲೆಲ್ಲ ದೇವರು ಮಾತಾಡ್ತಾರೆ ಅವನ ಹತ್ರ. ನೋಡಿ, ಅವನೊಬ್ಬ ಪ್ರವಾದಿ. ಹಣದಾಸೆಯಿಂದ ಅವನು ಏನಾಗ್ತಾನೆ ಅಂತೇಳಿದರೆ ಕಣಿ ಹೇಳುವವನಾಗಿ ಮಾರ್ಪಟ್ಟನು ಅಂತ. ಅದಕ್ಕೆ ಆತ್ಮ ವಿಷಯದಲ್ಲಿ ನಾವು ಪ್ರಾರಂಭ ಮಾಡಿ ಶರೀರ ಸಂಬಂಧವಾದ ವಿಷಯಗಳಲ್ಲಿ ಕೊನೆಗೊಳ್ಳಬಾರದು, ಲೌಕಿಕ ಸಂಬಂಧವಾದ ವಿಷಯಗಳಲ್ಲಿ ನಾವು ಕೊನೆಗೊಳ್ಳಬಾರದು. ನಾವು ದೇವರನ್ನ ಹಿಂಬಾಲಿಸಿದರೆ ಸಾಕು. ಈ ಲೋಕದ ಏನು ನಮಗೆ ಅವಶ್ಯಕತೆಗಳಿದ್ದಾವೆ, ಹಣ ಇರ್ಬೋದು, ಮನೆ ಇರ್ಬೋದು, ನಮ್ಮನ್ನು ಹುಡುಕಿಕೊಂಡು ನಮ್ಮ ಹಿಂದೆ ಬರ್ತದೆ. ಕೆಲವೊಮ್ಮೆ ನಮಗೆ ಲೇಟ್ ಥರ ಕಂಡರೂ ದೇವರು ಲೇಟ್ ಮಾಡೋದಿಲ್ಲ, ಅವನು ತಡ ಮಾಡೋದಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ತಕ್ಕ ಸಮಯದಲ್ಲಿ ನಮಗೆ ಕೊಡ್ತಾನೆ. ನಮ್ಮ ಸಮಯವಲ್ಲ ತಕ್ಕ ಸಮಯ, ದೇವರ ಸಮಯವೇ ತಕ್ಕ ಸಮಯ. ನಾವು ಏನು ಅಪೇಕ್ಷಿಸ್ತೇವೆ ಅದು ತಕ್ಕ ಸಮಯವಲ್ಲ, ದೇವರು ನಮಗೆ ಕೊಡುವಂಥದ್ದು ಸರಿಯಾದ ಸಮಯ. ದೇವರು ಸರಿಯಾದ ಸಮಯದಲ್ಲಿ ನಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನು ಪೂರೈಸಿ ನಮಗೋಸ್ಕರ ಅದ್ಭುತ ಮಾಡುವಂಥ ದೇವರಾಗಿದ್ದಾನೆ. ಇನ್ನು ಕೂಡ ಅನೇಕ ವಾಕ್ಯಗಳನ್ನು ನಮಗೆ ಬೇಕಾದರೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ವಾಕ್ಯಗಳನ್ನು ತೆಗೆದುಕೊಂಡು ನಮಗೆ ಧ್ಯಾನ ಮಾಡಲಿಕ್ಕೆ ಸಮಯ ಇಲ್ಲ. ಇನ್ನು ನಮಗೆ ತುಂಬ ವಾಕ್ಯಗಳನ್ನು ನೋಡ್ಬೋದು. ನಮಗೆ ದೇವರು ಯಾಕೆ ಹಣ ಕೊಡ್ತಾರೆ, ಆ ಹಣದಿಂದ ಏನು ಮಾಡಬೇಕು, ಆ ಹಣವನ್ನು ಯಾವುದಕ್ಕೋಸ್ಕರ ಉಪಯೋಗ ಮಾಡಬೇಕು, ಎಲ್ಲವನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ನಮಗೆ
ಲೂಕನ ನೋಡಿ ಕೆಲವೊಬ್ಬರು ಶ್ರೀಮಂತರಿದ್ದರು ಬೈಬಲ್ನಲ್ಲಿ. ಗಾಯ ಎಂಬಂಥ ಒಬ್ಬ ಶ್ರೀಮಂತ ಇದ್ದ, ಗಾಯ ಅಂತ. ಆತ ತನಗಿದ್ದಂಥ ಹಣದಲ್ಲಿ ಪೂರ್ತಿಯಾಗಿ ಅವನೇನು ಮಾಡ್ತಿದ್ದ ಅಂತೇಳಿದರೆ ದೇವರ ಸೇವೆ ಮಾಡಲಿಕ್ಕೆ, ದೇವಜನರಿಗೆ ಅತಿಥಿ ಸೇವೆ ಸತ್ಕಾರ ಮಾಡಲಿಕ್ಕೆ ಅವನು ಉಪಯೋಗಿಸ್ತಾ ಇದ್ದ. ಇನ್ನು ಫಿಲೆಮೋನ ಎಂಬಂಥ ಒಬ್ಬ ಶ್ರೀಮಂತ ಇದ್ದ. ಫಿಲೆಮೋನ ಪತ್ರಿಕೆ ಫಿಲೆಮೋನಿಗೆ ಪೌಲ ಬರೆದಿದ್ದು. ಅವನು ಕೂಡ ಒಬ್ಬ ದೊಡ್ಡ ಶ್ರೀಮಂತ. ಅವನಿಗಿದ್ದಂಥ ಐಶ್ವರ್ಯವಂತಿಕೆಯನ್ನು ದೇವರ ರಾಜ್ಯಕ್ಕೋಸ್ಕರ ಉಪಯೋಗ ಮಾಡಲಿಕ್ಕೆ ದೇವರು ಅವನನ್ನು ಉಪಯೋಗಿಸ್ಕೊಂಡ್ರು ಅಂತ ನಾವು ನೋಡ್ತೇವೆ. ಇನ್ನು ಪೌಲನೇ ಮೂಲತಃ ಅವನೊಬ್ಬ ಶ್ರೀಮಂತನಾಗಿದ್ದ. ಅವನು ಅದನ್ನೆಲ್ಲ ಬಿಟ್ಕೊಂಡು ಕರ್ತನನ್ನು ಹಿಂಬಾಲಿಸ್ತಾ ಇದ್ದಾನೆ. ನೋಡಿ, ಯೇಸುಸ್ವಾಮಿಯ 12 ಜನ ಶಿಷ್ಯರಲ್ಲಿ ಯಾಕೋಬ ಮತ್ತು ಯೋಹಾನರು ಅವರು ಸಾಧಾರಣ ಮಿಡ್ಲ್ ಕ್ಲಾಸ್ ಶ್ರೀಮಂತರು, ಭಾಳ ಅಗರ್ಭ ಶ್ರೀಮಂತರಲ್ಲದಿದ್ದರು. ಯಾಕೋಬ ಯೋಹಾನರು ಸಾಧಾರಣ ಶ್ರೀಮಂತರಾಗಿದ್ದರು ಅಂತ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದರೆ ತಂದೆ ಮತ್ತು ಸೇವಕರು ಇದ್ದರು ಅವರಿಗೆ. ಇನ್ನು ಯೋಹಾನನಿಗೆ ಮಹಾಯಾಜಕನ ಪರಿಚಯ ಇತ್ತು ಅಂತ. ಮಹಾಯಾಜಕ ಒಬ್ಬ ಪ್ರೆಸಿಡೆಂಟ್ ಥರ ಇದ್ದಂಥ ವ್ಯಕ್ತಿ. ಅಂದರೆ ಸಾಧಾರಣ ಶ್ರೀಮಂತರಿಗೆ ಮಾತ್ರ ಆ ರೀತಿ ದೊಡ್ಡ ವ್ಯಕ್ತಿಗಳ ಪರಿಚಯ ಇರ್ತಾ ಇತ್ತು. ನೋಡಿ, ಬಾಗಿಲು ಕಾಯ್ತಿದ್ದಂಥ ವ್ಯಕ್ತಿಗೆ ಹೇಳಿ, ಈ ಪೇತ್ರ ನನ್ನ ಜನ, ಒಳಗೆ ಬಿಡಿ ಅಂತ ಹಾಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೋಡಿ, ಆದರೂ ಕೂಡ ಅವರು ಐಶ್ವರ್ಯವಂತಿಕೆಗಿಂತಲೂ ಯಾವುದರಲ್ಲಿ ಫೇಮಸ್ ಆಗಿದ್ದಾರೆ ಅಂತೇಳಿದರೆ, ಪೌಲ ತನ್ನ ಮೂಲ ಐಶ್ವರ್ಯದಿಂದ ಆತ ಹೊರಗೆ ಬಂದು ಆತ್ಮಿಕ ಐಶ್ವರ್ಯದಲ್ಲಿ ಅವನು ಸೇರಿಕೊಂಡ, ನಂಬಿಕೆಯಲ್ಲಿ ಐಶ್ವರ್ಯವಂತನಾಗ್ತಾನೆ. ಇನ್ನು ಜೆಬೆದಾಯನ ಮಕ್ಕಳಾಗಿದ್ದಂಥ ಯಾಕೋಬ ಯೋಹಾನರು ಅವರು ಐಶ್ವರ್ಯವಂತಿಕೆಯಿಂದ ಗುರುತಿಸಲಿಲ್ಲ, ಅವರು ಬಡವರಾಗಿಯೇ ಗುರುತಿಸ್ಕೊಂಡ್ರು ನಂತರದ ಕಾಲದಲ್ಲಿ. ಯಾಕಂದರೆ ಯೇಸುಸ್ವಾಮಿ ಜೊತೆಗೆ ಇದ್ದಂಥ ಉಳಿದಂಥ ಮೆಜಾರಿಟಿ ಜನರು ಕೂಡ ಬಡವರೇ ಆಗಿದ್ದರು. ಅವರು ತಮ್ಮನ್ನು ಬಡವರ ಜೊತೆಗೆ ಗುರುತಿಸಿಕೊಂಡ್ರು ಅಂತ ನೋಡ್ತೇವೆ. ಗಾಯ ಶ್ರೀಮಂತನಾಗಿದ್ದ, ಫಿಲೆಮೋನ ಶ್ರೀಮಂತನಾಗಿದ್ದ. ಆದರೆ ಅವರು ಅದನ್ನು ಬಿಟ್ಟುಕೊಂಡು ಕರ್ತನ ಮಾರ್ಗದಲ್ಲಿ ನಡೆದರು. ಅವರ ಐಶ್ವರ್ಯವನ್ನು ದೇವರ ರಾಜ್ಯಕ್ಕೋಸ್ಕರ ಉಪಯೋಗಿಸಿದರು. ಇನ್ನು ಮತ್ತಾಯ ಕೂಡ ಒಬ್ಬ ಒಳ್ಳೆಯ ಟ್ಯಾಕ್ಸ್ ಕಲೆಕ್ಟರ್ ಆಫೀಸರ್ ಆಗಿದ್ದವನು, ಆದರೆ ಅವನು ಕೂಡ ಕರ್ತನನ್ನು ಹಿಂಬಾಲಿಸ್ತಾನೆ. ಇನ್ನು ಜಕ್ಕಾಯ ಭಾಳ ದೊಡ್ಡ ಅಗರ್ಭ ಶ್ರೀಮಂತ. ಅವನು ದೇವರನ್ನು ಕಂಡ ಕೂಡಲೇ ಅವನಿಗೆ ಹೇಳ್ತಾ ಇದ್ದಾನೆ, ಅರ್ಧ ಆಸ್ತಿಯನ್ನು ಬಡವರಿಗೆ ಕೊಟ್ಬಿಡ್ತೇನೆ, ಅನ್ಯಾಯವಾಗಿ ಯಾರಿಂದಾದರೂ ಏನಾದರೂ ಎಳ್ಕೊಂಡಿದ್ದರೆ ನಾನು 4 ಪಟ್ಟು ಹಿಂದಕ್ಕೆ ಕೊಡ್ತೇನೆ. ನೋಡಿ, ನಾನು ನೆನೆಸ್ತೇನೆ, ಅವನು ಅಷ್ಟೆಲ್ಲ ಮಾಡಿದ ಮೇಲೆ ಅವನಿಗೆ ಹೆಚ್ಚೇನು ಉಳಿದಿರಲ್ಲ, ಹೆಚ್ಚೇನು ಅವನಿಗೆ ಉಳಿದಿರಲಿಕ್ಕೆ ಸಾಧ್ಯತೆಗಳಿಲ್ಲ. ಏನು ಎಮರ್ಜೆನ್ಸಿಗೆ ಬೇಕು ಅಷ್ಟೇ ಉಳಿದಿದ್ದಿರ್ಬೋದು ಅಂತ ನೆನೆಸ್ಬೋದು. ಇನ್ನು ಕೊನೆಯದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ ಅದರ 16ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅನ್ಯಾಯದ ಧನದ ಮೂಲಕವಾಗಿ ನಿಮ್ಮ ಸ್ನೇಹಿತರನ್ನು ಮಾಡಿಕೊಳ್ಳಿರಿ, ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಾಗಿ ಸೇರಿಸಿಕೊಳ್ಳುವರು. ನೋಡಿ, ಅನ್ಯಾಯದ ಧನದ ಮೂಲಕ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳ್ರಿ, ಅದು ನಿಮ್ಮನ್ನು ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ಗ್ರಹಗಳಲ್ಲಿ ಸೇರಿಸಿಕೊಳ್ಳುವರು. ಚುಟುಕಾಗಿ ಇಷ್ಟೇ, ನಮಗೆ ದೇವರು ಕೊಡುವಂಥ ಐಶ್ವರ್ಯ ಯಾಕೆ ಕೊಡ್ತಾರೆ ಅಂತ ಹೇಳಿದರೆ, ಒಂದು ವೇಳೆ ಎಲ್ಲರನ್ನೂ ಒಂದೇ ರೀತಿ ಅಂತಲ್ಲ, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸ್ಟ್ಯಾಂಡರ್ಡಲ್ಲಿ ಕೊಟ್ಟರೆ ಯಾಕೆ ಕೊಡ್ತಾರೆ? ಅದನ್ನು ನಾವು ಸ್ನೇಹಿತರನ್ನು ಮಾಡಿಕೊಳ್ಳಿಕ್ಕೆ ಕೊಡುವಂಥದ್ದು. ಯಾವ ರೀತಿಯ ಸ್ನೇಹಿತರು? ಪರಲೋಕವೆಂಬತ್ತ ಶಾಶ್ವತವಾದ ಮನೆಗಳಲ್ಲಿ ಸೇರತಕ್ಕ ಸ್ನೇಹಿತರನ್ನು ಮಾಡಿಕೊಳ್ಳಿಕ್ಕೆ ಕೊಡುವಂಥ ಹಣ. ಇನ್ನೊಂದು ರೀತಿಯಲ್ಲಿ ಚುಟುಕಾಗಿ ಹೇಳ್ಬೋದು, ಸುವಾರ್ತೆ ಸೇವೆಗೆ ಕೊಡುವಂಥ ಹಣ. ನಮಗೆ ದೇವರು ಹಣ ಕೊಟ್ಟರೆ ಅದನ್ನು ಬ್ಯಾಂಕಿನಲ್ಲಿ ಎಲ್ಲೋ ಹಾಕಿ ಅದನ್ನು ಶಾಶ್ವತವಾಗಿ 5, 10, 20, 50 ವರ್ಷ ಅಲ್ಲೇ ಇಟ್ಕೊಂಡಿರಲಿಕ್ಕೆ, ಅಥವಾ ನಮ್ಮ ಕುಟುಂಬಕ್ಕೆ ನಮಗೆ ಆಸ್ತಿಯನ್ನು ಮಾಡಿಕೊಳ್ಳಿಕ್ಕೆ ಅಲ್ಲ. ನಮಗೊಂದು ಮನೆ ಬೇಕು, ಅಥವಾ ಏನು ಈ ಕಾಲದ ಲೆಕ್ಕದಲ್ಲಿ ವಾಹನಗಳು ಬೇಕು, ಸೇವೆಗೋಸ್ಕರ ಓಡಾಡಲಿಕ್ಕೆ ಬೇಕು, ಅದು ಅವಶ್ಯಕತೆ. ಆದರೆ ಬರೇ ಸಂಪಾದನೆ ಮಾಡಿ ತಲೆಮಾರುಗಳು ಉಂಡ್ರು ಮುಗಿಯಲ್ಲ, ಆ ರೀತಿ ಸಂಪಾದನೆ ಮಾಡಿಟ್ಕೊಂಡು ಶ್ರೀಮಂತರಾಗಲಿಕ್ಕೆ ನಮಗೆ ಕೊಡುವಂಥದ್ದಲ್ಲ. ನಾವು ಸ್ನೇಹಿತರನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ, ನಿಜವಾದ ಸ್ನೇಹಿತರನ್ನು ಈ ಲೋಕದಲ್ಲಿ ಸಂಪಾದನೆ ಮಾಡ್ಕೊಳ್ಳೋದಲ್ಲ, ನಿಜವಾದ ಸ್ನೇಹಿತರ ಪರಲೋಕಕ್ಕಾಗಿ ಸ್ನೇಹಿತರನ್ನು. ಈ ಹಣ ನಮ್ಮನ್ನು ಬಿಟ್ಟು ಹೋಗ್ತದೆ, ಈ ಆಯುಷ್ಯ ಇಲ್ಲಿಗೆ ತೀರ್ತದೆ, ಆದರೆ ಅಲ್ಲಿ ಅವರು ಏನು ಮಾಡ್ತಾರೆ, ಶಾಶ್ವತವಾದ ಗ್ರಹಗಳಲ್ಲಿ ನಮ್ಮನ್ನು ಸೇರಿಸ್ಕೊಳ್ತಾರೆ. ನಾವು ಅಲ್ಲಿಗೆ ಹೋಗುವಂಥ ಟೈಮಲ್ಲಿ ಅವರು ಎದ್ದು ನಿಂತು ಹೇಳ್ತಾರೆ, ಇವರು ತಮ್ಮ ಹಣವನ್ನು ಖರ್ಚು ಮಾಡಿ ನಮಗೆ ಸುವಾರ್ತೆಯನ್ನು ತಲುಪಿಸಿದ್ರಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ, ಇವರು ತಮ್ಮ ಹಣವನ್ನು ಖರ್ಚು ಮಾಡಿ ನಮಗೆ ಬೈಬಲನ್ನು ಕೊಡಿಸಿದ್ರಿಂದಲೇ ನಾವು ರಕ್ಷಣೆ ಹೊಂದಿದ್ದೇವೆ, ಇವರು ತಮ್ಮ ಹಣವನ್ನು ಖರ್ಚು ಮಾಡಿ TV ಪ್ರೋಗ್ರಾಮನ್ನು ಕೊಟ್ಟಿದ್ದರಿಂದಲೇ ಏನಾಯಿತು ಅಂತೇಳಿದರೆ ನಾವು ರಕ್ಷಣೆ ಹೊಂದಿದ್ದೇವೆ. ನಾವು ರಕ್ಷಣೆ ಹೊಂದಲಿಕ್ಕೆ ಯೇಸುಸ್ವಾಮಿ ರಕ್ತ ಸುರಿಸಿದರು, ಹಾಗೆ ಇವರು ತಮ್ಮ ಹಣವನ್ನು ದಾನವಾಗಿ ಕೊಟ್ಟರು, ಹಾಗೆ ನಾವು ರಕ್ಷಣೆ ಹೊಂದಿದ್ದೇವೆ, ದೇವರ ರಾಜ್ಯಕ್ಕೆ ಬನ್ನಿರಿ ಅಂತ ಸ್ವೀಕಾರ ಮಾಡುವರು ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾಗಿ ನಿಜವಾದ ಸಮೃದ್ಧಿ ಏನು ಅಂತೇಳಿದರೆ ಆತ್ಮಿಕ ಸಮೃದ್ಧಿ, ನಿಜವಾದ ಸಮೃದ್ಧಿ. ಯೇಸುವನ್ನು ಹಿಂಬಾಲಿಸುವಂಥ ಆತ್ಮಿಕ ಸಮೃದ್ಧಿ ಹೊಂದಿದಂಥ ವ್ಯಕ್ತಿಗೆ ಲೌಕಿಕ ಜೀವನದಲ್ಲಿ ಕೂಡ ದೇವರ ಆಶೀರ್ವಾದ ಮಾಡ್ತಾರೆ. ಆದರೆ ಅದು ಬೇರೆ ಬೇರೆ ಸ್ಟ್ಯಾಂಡರ್ಡಲ್ಲಿ ಇರ್ತದೆ. ಒಬ್ಬರನ್ನು ಒಂದು ರೀತಿ, ಮತ್ತೊಬ್ಬರನ್ನ ಮತ್ತೊಂದು ರೀತಿಯಲ್ಲಿ ದೇವ್ರ ಮೇಲೆ ತರ್ತಾರೆ ಅನ್ನುವಂಥದ್ದು ಸತ್ಯ. ಆದರೆ ಲೌಕಿಕ ಸಮೃದ್ಧಿಯೇ ಮುಖ್ಯ ಸಮೃದ್ಧಿ ಅಲ್ಲ.
ನಂಬಿಕೆಯಲ್ಲಿ ಸಮೃದ್ಧಿ ಅಥವಾ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಬೇಕು, ಆತ್ಮಿಕ ಜೀವನದಲ್ಲಿ ಐಶ್ವರ್ಯವಂತರಾಗಬೇಕು. ಅದು ನಿಜವಾದಂಥ ಪ್ರಾಸ್ಪೆರಿಟಿ. ಮತ್ತು ಉಳಿದ ವಿಷಯಗಳನ್ನು ನಮ್ಮ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ದೇವರು ತಕ್ಕ ಸಮಯಗಳಲ್ಲಿ ಸರಿಯಾದ ಸಮಯದಲ್ಲಿ, ಅದಕ್ಕೆ ದೇವರು ಕೇಳ್ತದೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತೆಗೆಸಿಕೊಳ್ಳ್ರಿ ಅಂತ ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ಬರಮಾಡ್ತಾನೆ. ಅದು ನಿಜವಾದ ಸಮೃದ್ಧಿ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮೃದ್ಧಿಯ ವಿಷಯವಾಗಿ, ಪ್ರಾಸ್ಪರಿಟಿ ವಿಷಯವಾಗಿ ದೇವಸೇವಕರು ನಮಗೆ ತಿಳಿಸಿದರು. ಆತ್ಮೀಕ ಸಮೃದ್ಧಿ ಅದು ನಿಜವಾದ ಸಮೃದ್ಧಿ, ಲೌಕಿಕವಾದ ಸಮೃದ್ಧಿ ಅಲ್ಲ. ನಾವು ಆತ್ಮಿಕವಾಗಿ ಅಭಿವೃದ್ಧಿ ಹೊಂದುವಾಗ ಇವೆಲ್ಲ ನಮಗೆ ದೊರಕ್ತದೆ. ಇವತ್ತು ಲೋಕದಲ್ಲಿ ಬೇರೆ ರೀತಿಯ ಬೋಧನೆಗಳಿರುವಾಗ ನಾವು ಆತ್ಮಿಕ ಅಭಿವೃದ್ಧಿಗಾಗಿ ಅಥವಾ ಆತ್ಮಿಕ ಸಮೃದ್ಧಿಗಾಗಿ ನಾವು ಪ್ರಯತ್ನ ಮಾಡೋಣ. ಲೌಕಿಕವಾದ ಹಣದ ಸಂಗತಿಗಳು ನಮಗೆ ಬೇಡ, ಅಂದರೆ ಅದರ ಹಿಂದಕ್ಕೆ ಹೋಗೋದು ಬೇಡ. ಅದು ನಮಗೆ ಬೇಕಾದ ರೀತಿಯಲ್ಲಿ ದೇವರು ಒದಗಿಸಲು ಶಕ್ತನಾಗಿದ್ದಾನೆ ಎಂಬುದಾಗಿ ದೇವಸೇವಕರು ಹೇಳಿದ ಹಾಗೆ ಇವತ್ತು ಹೇಳುತ್ತಾ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನೀವು ಕರ್ತನಲ್ಲಿ ಇನ್ನೂ ಬಲ ಹೊಂದಿರಿ, ನಂಬಿಕೆಯಲ್ಲಿ ಇನ್ನೂ ಸಮೃದ್ಧಿಯಾಗಿರಿ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಮ್ಮದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ಪೆರಿಟಿ ಅಥವಾ ಸಮೃದ್ಧಿಯ ಕುರಿತಾಗಿ ತಿಳಿಸಿದಂಥ ದೇವಸೇವಕರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಇನ್ನೊಂದು ಸಂಚಿಕೆಯಲ್ಲಿ ನಾವು ಬರಲಿಕ್ಕಿದ್ದೇವೆ. ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.